ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ಉಳ್ಳಾಗಡ್ಡಿ ಸೊಪ್ಪಿಂದು ಪಲ್ಯ ಚಪಾತಿ ಮಾಡ್ಬೇಕು ಅಂದ್ಕೊಂಡೀನಿ. ಅದಕ್ಕೆಲ್ಲ ಏನೇನು ರೆಡಿ ಮಾಡ್ಕೊಂಡೇನಿ ಅಂತ ತೋರಿಸ್ತೇನೆ ಬರ್ರಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಈಗ ಬರ್ರಿ. ಈಗ ನೋಡಿರಿ ಚಪಾತಿ ಮಾಡ್ಬೇಕಂತೇಳಿ ಇಲ್ಲೇ ಚಪಾತಿ ಹಿಟ್ಟು ನಾದಿಟ್ಟೇನೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಬೇಳೆ ಕುದಿಸಿಟ್ಟೇನೆ ಗಂಡಗೆ. ಆಮೇಲೆ ಇಲ್ಲಿ ಒಂದು 2 ಕಟ್ಟು ಉಳ್ಳಾಗಡ್ಡಿ ಸೊಪ್ಪು ಎಲ್ಲ ಸೋಸಿ ಸಣ್ಣಗೆ ಹೆಚ್ಚಿ ತೊಳೆದಿಟ್ಟೇನೆ. ಅದಕ್ಕೆ ಹಾಕಕ್ಕೆ ಒಂದು 7-8 ಹಸಿಮೆಣಸಿನ್ಕಾಯಿ ರುಬ್ಬಿ ಪೇಸ್ಟ್ ಮಾಡಿಟ್ಟೇನೆ. ಆಮೇಲೆ ಸಣ್ಣಗೆ ಒಂದು 3 ಟಮಾಟೆ ಹಣ್ಣು ಹೆಚ್ಚಿಟ್ಟೇನೆ. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಈ ಉಳ್ಳಾಗಡ್ಡಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ಎಣ್ಣೆ ಕಾಯಕ್ಕಿಟ್ಟು ಫಸ್ಟಿಗೆ ಎಣ್ಣೆ ಒಳಗೆ ಇದನ್ನು ಚಲೋ ಹೊತ್ನಂಗೆ ಬಾಡಿಸ್ತೇನೆ. ಕರಿಗೆ ಒಂದು ಸ್ವಲ್ಪ ಕತ್ರಿ ಅದೇ ಬಾಡಿಸ್ತೇನೆ. ಬಾಡಿಸಿಂದ ಆಮೇಲೆ ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಕಲಿಸಿ ಅದು ಒಂದು ಸ್ವಲ್ಪ ಬಾಡಿಸಿಂದ ನಂತರ ಟೊಮೆಟೊ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಇದು ಬೇಳೆ ಹಾಕಿ ತಾಳಿಸಿ ಇಳಿಬಿಡ್ತೇನೆ. ನೀರೇನು ಹಾಕಂಗಿಲ್ಲ, ಇಷ್ಟ ಹಾಕಿ ತಾಳಿಸ್ತೇನೆ. ಚಲೋ ಆಕತ್ರಿ. ನಂತರ ಅದಕ್ಕೆ ಚಪಾತಿ ಮಾಡ್ತೇನೆ. ಚಪಾತಿ ಮಾಡಿಂದ ಇದೆಲ್ಲ ಪಲ್ಯ ರೆಡಿಯಾಗಿಂದ ತಾಟಿಗೆ ಹಾಕ್ಕೊಂಡು ಮತ್ತೆ ತೋರಿಸ್ತೇನೆ ಬರ್ರಿ. ನೋಡ್ರಿ ಫ್ರೆಂಡ್ಸ್, ನಾನು ಆಗಳ ತೋರಿಸಿದ್ನೆಲ್ಲ ಈ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಚಪಾತಿ ಈಗೆಲ್ಲ ರೆಡಿ ಆಯ್ತು ನೋಡ್ರಿ. ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ, ಕೆಂಪು ಮೆಣಸಿನ್ಕಾಯಿ ಚಟ್ನಿ, ಮಾವಿನಕಾಯಿ ಗುಡುಂಬ, ಇವು ಚಪಾತಿ ಇಷ್ಟು ಹಾಕ್ಕೊಂಡು ಊಟಕ್ಕೆ ಕುಂತೇನೆ ನೋಡ್ರಿ. ನಾನು ಇದು ಭಾಳ ರುಚಿ ಆಕೈತೆ ನೋಡ್ರಿ. ನನಗೆ ಇದನ್ನೆಲ್ಲ ಹಾಕ್ಕೋಬೇಕು ಅನ್ನಿಸ್ತಾ, ಇಲ್ಲ ಅಂದ್ರೆ ಬರೀ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಚಪಾತಿ ತಿಂತಿದ್ದೆ. ಇದು ಮನ್ಯಾಗ ಮಾಡಿದ್ದೆ ಇತ್ತಲ್ಲ ಕೆಂಪು ಮೆಣಸಿನ್ಕಾಯಿ ಚಟ್ನಿ, ಮಾವಿನಕಾಯಿ ಗುಡುಂಬ, ಇದನ್ನು ವಿಡಿಯೋದೊಳಗೆ ಹಾಕಿದ್ದೆ ನಾನು. ಮಾವಿನಕಾಯಿ ಗುಡುಂಬದ್ದೆ ಅದನ್ನು ಹಾಕ್ಕೊಂಡೇನಿ. ಇದೆಲ್ಲ ಹಚ್ಕೊಂಡು ತಿಂದ್ರೆ ಭಾಳ ರುಚಿ ಆಕತ್ತೆ ನೋಡ್ರಿ. ಇದನ್ನ ತಿಂದು ಬೇಕಂದ್ರೆ ಅನ್ನ ಉಣ್ತೇನೆ, ಬೇಡ ಅಂದರೆ ಇನ್ನೊಂದು ಚಪಾತಿ ತಿಂದೆ ಮುಗಿಸ್ಬಿಡ್ತೇನೆ ನೋಡ್ರಿ. ಇನ್ನು ಒಂದು ಸಲ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ತೋರಿಸಿದಂಗೆ ಮಾಡಿ ಟ್ರೈ ಮಾಡಿರಿ ನೀವು, ಭಾಳ ಚಲೋ ಆಕತ್ತೆ ನೋಡ್ರಿ.